ನಾನು ನನ್ನ ಲೈಫ್ ಅಲ್ಲಿ ಇದು ಒಂದನ್ನ ಅತಿ ಹೆಚ್ಚು ಪಾಲಿಸ್ತೀನಿ. ಅದೇನಂದ್ರೆ ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲಿಷು ಕದಾಚನ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ನಿನ್ನ ಕೆಲ್ಸನ ನಿಷ್ಠೆಯಿಂದ ಮಾಡು, ಪ್ರತಿಫಲನ ನಾನು ಕೊಡ್ತೀನಿ ಅಂತ. ಸೊ ಸ್ಟಡಿ ಆಗ್ಬಿಟ್ಟಿದೆ, ಎಕ್ಸಾಮ್ ಬಾಕಿ ಇದೆ ಈಗ, ಆಯ್ತಾ? ಸೊ ಲೈಫ್ ಅಲ್ಲಿ ದೇವರು ಈ ರಿಯಲ್ ಎಕ್ಸಾಮ್ ಗಿಂತ ಸಾಕಷ್ಟು ನಮ್ಗೆ ಎಕ್ಸಾಮ್ ಮೊದ್ಲೇ ಟೆಸ್ಟ್ ಮಾಡ್ತಾನೆ ನಮ್ ಜೊತೆಗೆ, ಆಯ್ತಾ? ನಿಮ್ಮ ಏನೋ ಪ್ರೆಷರ್ ಹ್ಯಾಂಡ್ಲಿಂಗ್ ಆಗ್ಲಿ, ಇಂಥ ಸಿಚುವೇಶನ್ ಅಲ್ಲಿ ಜನ ನಿಮ್ ಜೊತೆ ಹೇಗಿರ್ತಾರೆ, ರಿಸಲ್ಟ್ ಬಂದಾದ್ಮೇಲೆ ಜನ ಹೇಗಿರ್ತಾರೆ, ನೀವು ಸಾಧನೆ ಮಾಡೋಕ್ಕಿಂತ ಮುಂಚೆ ಜನ ನಿಮ್ಗೆ ಒಂಥರ ನೋಡ್ತಾರೆ, ನಿಮ್ ಬಗ್ಗೆ ಆಡ್ಕೊಳೋರು ನೆಕ್ಸ್ಟ್ ಹೊಗಳಕ್ ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ಪರೀಕ್ಷೆಗಳನ್ನ ದೇವರು ಮೊದ್ಲೇ ನಿಮ್ಗೆ ಪ್ಲಾನ್ ಮಾಡಿನೇ ಕೊಟ್ಟಿರ್ತಾನೆ. ಸೊ ಈಗ ನೀವೆಲ್ಲಾ ತಯಾರಿ ನಡೆಸ್ಬಿಟ್ಟಿದೆ, ಈಗ ಬಾಕಿ ಇರೋದು ಒಂದೇ ಎಕ್ಸಾಮ್. ನನಗೇನ್ ಅನ್ಸುತ್ತೆ, ಆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಆತರ ಹೇಳಿರ್ಬೋದು, ನೀನ್ ನಿನ್ ಕೆಲಸ ಮಾಡು, ನಾ ಪ್ರತಿಫಲ ಕೊಡ್ತೀನಿ. ಈಗ ಕಲಿಯುಗದಲ್ಲಿ ಎಲ್ಲರೂ ನೀವು ಕೆಲಸ ಮಾಡ್ತಿದ್ದೀರಿ, ಪ್ರತಿಫಲ ನಾನು ಯಾರಿಗೆ ಕೊಡ್ತೀನಿ ಅಂತಂದ್ರೆ, ಯಾರು ತನ್ನ ಬಗ್ಗೆ ಅತಿ ಹೆಚ್ಚು ಕಾನ್ಫಿಡೆಂಟ್ ಆಗಿರ್ತಾನೆ ಅವನಿಗೆ ನಾನು ತಥಾಸ್ತು ಅಂತೇನೆ ಅಂತ. ಸೊ ನಿಮ್ಗೆ ನಾಳೆ ಎಕ್ಸಾಮ್ ಇದೆ, ಇಂಥ ಸಮಯದಲ್ಲಿ ನೀವು ಹೆದರ್ಕೊಂಡು ಎಕ್ಸಾಮ್ ಹೇಗಾಗುತ್ತೋ ಏನು ಅಂತಂದ್ರೆ ದೇವ್ರಿಗೂ ಅನ್ಸುತ್ತೆ, ಇವನಿಗೆ ಕೊಡಬೇಕು ಅನ್ಕೊಂಡಿದ್ದೆ, ಇವನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಬೇಡ ಬೇಡ ಬೇಡ, ಬೇರೆ ಯಾರಿದ್ದಾರೆ, ಬೇರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾನೆ, ಅವನು ಶ್ರಮ ಪಟ್ಟಿದ್ದಾನೆ, ತಥಾಸ್ತು, ನಿಂದ ಹಣೆ ಬರನ ಚೇಂಜ್ ಮಾಡ್ಬಿಡ್ತೀನಿ ಅಂತ. ಕೆಲವೊಂದು ಟೈಮಲ್ಲಿ ಆ ದೇವರು ಕೂಡ ನಿಮ್ಮ ಶ್ರದ್ಧೆ, ನಿಮ್ಮ ಹಾರ್ಡ್ ವರ್ಕ್ ಇವನ್ನೆಲ್ಲ ನೋಡಿ ಹಣೆ ಬರನು ಚೇಂಜ್ ಮಾಡ್ಬೋದು. ನಿಮ್ಮ ಹಣೆ ಬರನು ನೀವೇ ಚೇಂಜ್ ಮಾಡ್ತಾ ಇದ್ದಾರೆ. ಇದು ಕಲಿಯುಗ, ಎಲ್ಲವೂ ಸಾಧ್ಯ ಇದೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಪ್ರಯತ್ನ ನೀವು ಮಾಡ್ಬಿಟ್ಟಿದ್ರ, ಇವತ್ತು ಮತ್ತೆ ನಾಳೆ ಅತಿ ಹೆಚ್ಚು ಪಾಸಿಟಿವ್ ಇರ್ಬೇಕು. ನಿಮ್ಮ ಲೈಫ್ ಅಲ್ಲೇ ಇಷ್ಟು ಪಾಸಿಟಿವ್ ಇರ್ಲಿಲ್ಲ ನೀವು ಅನ್ಕೊಳ್ಳಿ, ಅಷ್ಟು ಪಾಸಿಟಿವ್ ಇವತ್ತು ನಾಳೆ ಇರ್ಬೇಕು. ನಂದು ಇವತ್ತು ಲಕ್ಕಿ ಡೇ, ಎಲ್ಲಾ ಅದೃಷ್ಟ ಇವತ್ತೇ ದಿನನೇ ಒಲ್ದು ಬಂದಿದೆ, ಇವತ್ತು ನಾನು ಏನು ಮಾಡಿದ್ರು ಅದ್ರಲ್ಲಿ 100% ವರ್ಕ್ ಆಗುತ್ತೆ ಅಂತ ನೀವ್ ಅನ್ಕೋಬೇಕು. ನಾನ್ ನಿಮ್ಗೆ ಹೇಳೋದಿಷ್ಟೇ, ಬಿ ಪಾಸಿಟಿವ್. ಇವತ್ತಿನ ದಿನ ಲಕ್ಕಿ ಡೇ, ನೆನಪಿನ ಶಕ್ತಿ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರೋದು ಇವತ್ತಿನ ದಿನ. ನನ್ನ ಕಾನ್ಸಂಟ್ರೇಷನ್ ಅತಿ ಹೆಚ್ಚು ಕೆಲಸ ಮಾಡ್ತಾ ಇದೆ, ನನ್ನ ಯೋಚನಾ ಶಕ್ತಿ ಮಾತ್ರ ಅದ್ಭುತವಾಗಿದೆ. ಸೊ ಈ ರೀತಿ ನೀವು ಪಾಸಿಟಿವ್ ಆಗಿ ಇರಬೇಕು. ಇವತ್ತು ಮತ್ತೆ ನಾಳೆ ಇರಿ, ನೀವು ಅನ್ಕೊಂಡಿದ್ದು ಎಲ್ಲವೂ ನಿಜ ಆಗತ್ತೆ. ಎಕ್ಸಾಮ್ ಅಲ್ಲಿ ಈ ಭಯದಿಂದಾಗಿ ಗೊತ್ತಿರೋ ಎಷ್ಟೋ ಪ್ರಶ್ನೆಗಳಿಗೆ ತಪ್ಪು ಉತ್ತರ ಹಾಕಿ ಬರ್ತೀರಿ, ಮತ್ತೆ ಹೆಂಗ್ ಸೆಲೆಕ್ಷನ್ ಆಗುತ್ತೆ ಹೇಳ್ರಿ? ನಾನೇನ್ ಹೇಳ್ತೀನಿ, ಒಬ್ಬ ಎವರೇಜ್ ಸ್ಟೂಡೆಂಟ್ ಕಾನ್ಫಿಡೆಂಟ್ ಆಗಿದ್ರೆ ಅವನು ಈ ಎಕ್ಸಲೆಂಟ್ ಸ್ಟೂಡೆಂಟ್ ಏನಿರ್ತಾನೆ ಅವನಿಗಿಂತ ಜಾಸ್ತಿ ಮಾರ್ಕ್ಸ್ ತಗೋತಾನೆ. ಯಾಕಂದ್ರೆ ಕಾಮನ್ ಸೆನ್ಸ್ ಕೂಡ ವರ್ಕ್ ಆಗುತ್ತೆ. ಈ ಎಕ್ಸಲೆಂಟ್ ಸ್ಟೂಡೆಂಟ್ ಹೆಂಗಂದ್ರೆ ಎಲ್ಲ ಓದಿರ್ತಾನೆ, ಅವನಿಗೆ ಟೆನ್ಷನ್ ಅಲ್ಲಿ ನಾಲ್ಕು ಆಪ್ಷನ್ಗೆ 4 ಸರಿನೇ ಅನ್ಸ್ಬಿಡುತ್ತೆ ಟೆನ್ಷನ್ ಅಲ್ಲಿ. ಸೊ ಅದಕ್ಕೆ ಗಾಬರಿ ಬೇಡ, ಪಾಸಿಟಿವ್ ಆಗಿರಿ. ಇದಾಗ್ಲಿಲ್ಲ ಅಂದ್ರೆ ನನ್ನ ಜೀವನ ಹೆಂಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗ್ಬಿಡಿ. ಆ ದೇವರು ಪ್ರತಿಯೊಬ್ಬನಿಗೂ ಒಂದು ಭವಿಷ್ಯ ಅಂತ ಬರ್ದಿರ್ತಾನೆ, ಆದ್ರೆ ನೀವು ಅದನ್ನ ಚೇಂಜ್ ಮಾಡ್ಕೋಬಹುದು. ಹಾರ್ಡ್ ವರ್ಕ್ ಬೀಟ್ಸ್ ಟ್ಯಾಲೆಂಟ್ ಅಂತಾರೆ. ಕಾನ್ಫಿಡೆಂಟ್ ಆಗಿದ್ರೆ ಏನ್ ಬೇಕಾದ್ರೂ ಆಗತ್ತೆ. ಈ ಬ್ರಹ್ಮಾಂಡದ ಶಕ್ತಿಗಳೆಲ್ಲ ನಿಮ್ ಸಪೋರ್ಟಿಗೆ ನಿಲ್ಲುತ್ತೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಹೇಳ್ತೀನಿ, ನೀವು ನಿಮ್ಮ ಕರ್ಮ ಮಾಡ್ಬಿಟ್ಟಿದ್ರಿ, ಪ್ರತಿಫಲ ಅವನಿಗೆ ಬಿಟ್ಬಿಡಿ, ಕಾನ್ಫಿಡೆಂಟ್ ಆಗಿ ಇದ್ದು ಬಿಡಿ. ಓಕೆನಾ? ಸರಿ, ಎಲ್ಲರಿಗೂ ಆಲ್ ದ ಬೆಸ್ಟ್.